ಹರೇ ಶ್ರೀನಿವಾಸರಿ ಎಲ್ಲರಿಗೆ ನಮಸ್ಕಾರ. ನಾನೀಗ ಹಾಕೋ ರಂಗೋಲಿ ಸಾಣೆಕಲ್ಲು ಪೂಜಾ, ದುರ್ಗಾ ಪೂಜಾ. ಇದು ಹಾಕೋ ಮುಂದೆ ಫಸ್ಟ್ ನಿಮ್ಗೆ ಅದ್ರ ಮೇಲೆ ಕ್ಲಿಯರ್ ಕಾಣಿಸುತ್ತೇನೋ ಇಲ್ಲೋ ಪೇಪರಲ್ಲಿ ಹಾಕಿ ನೋಡಿಸ್ತೇನೋ. ಇಲ್ಲಿ ಶ್ರೀ ಬರ್ಕೋಬೇಕು. ಎಲ್ಲ ಕಡೆ 8 ಕಡೆ 4 ಚುಕ್ಕಿ ಇಡಬೇಕು. ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮಿಂದ ಎಲ್ಲ ವೀಡಿಯೋಸ್ ಎಲ್ಲ ಹೊಟ್ಟೋಗಿದೆ, ಅದಕ್ಕೆ ಮತ್ತು ಹಾಕ್ತಾ ಇದ್ದೇನು. 8 ಕಡೆ 4 ಚುಕ್ಕಿ ಇಟ್ಟು ಇಲ್ಲಿ ನಡುವೆ 2 ಇಡಬೇಕು. ಇದು ಸಾಣೆಕಲ್ಲು ಮೇಲೆ ಹಾಕೋ ದುರ್ಗಾ ರಂಗೋಲಿ. ಇದು ಮಂಗಳವಾರ ಶುಕ್ರವಾರ ಹಾಕ್ಬೋದು ನೋಡ್ರಿ. ಮತ್ತು ಇಲ್ಲಿಂದ ತಗೋಬೇಕು. ಇಷ್ಟಾಯಿತು. ಈಗ ಬರೆದದ್ದಾಯಿತು. ಇಲ್ಲಿ ಶ್ರೀ ಬರೆದು, ಇಲ್ಲಿ ರೀಮ್ ಬರೆದು, ಮಹಾ ಲಕ್ಷ್ಮೀ ನಮಃ ಅಂತ ಬರಿಬೇಕು. ಇದು ರೀ ಇಷ್ಟು ಬರಿಬೇಕು. ಈಗ ನಾನು ಸಾಣೆಕಲ್ಲು ಮೇಲೆ ಹಾಕಿ ನೋಡಿಸ್ತೇನೆ. ಅಲ್ಲಿ ಸರಿಯಾಗಿ ಇಲ್ಲಿ ಸಣ್ಣದಾಗಿದೆಯಲ್ಲ, ಕಾಣಿಸತ್ತೇನೋ ಇಲ್ಲ ಅಂತಂದು ಪೇಪರ್ ಮೇಲೆ ಹಾಕಿದ್ದೇನೋ. ಇಲ್ಲಿ ಶ್ರೀ ಬರಬೇಕು ಫಸ್ಟು. ಇಲ್ಲಿ ನಡುವೆ 2 ಚುಕ್ಕಿ ಇಡಬೇಕು. ಇಷ್ಟ ಆಯಿತು. ಈಗ ಇಲ್ಲೊಂದು ಶ್ರೀ ಬರೆದು, ಇಲ್ಲೊಂದು ರೀಮ್ ಬರೆದು. ಇದು ದುರ್ಗಾ ಪೂಜೆ ಎಲ್ಲರೂ ಹೀಗೆ ಮಾಡ್ತಾರೆ. ಪ್ರತಿಯೊಬ್ಬರು ಮಾಡೋ ದುರ್ಗಾ ಪೂಜೆ ಅಂದ್ರೆ ಹೀಗೆ ಇರುತ್ತೆ. ನಾನು ಪ್ರತಿ ಶುಕ್ರವಾರ ಮಂಗಳವಾರ ಮಾಡ್ಕೊತೇನೋ ಈ ಪೂಜೆ. ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೇನೋ. ಶ್ರೀ ರೀಮ್ ಮಹಾಲಕ್ಷ್ಮಿಯೇ ನಮಃ ಅಂತ ಬರಿಬೇಕು. ಇದು ನಿಮ್ಮ ಅನುಕೂಲ ರೀ. ಶುಕ್ರವಾರ ಬೇಕಾದರೆ ಒಂದು ದಿನ ಮಾಡ್ಬೋದು, ಮಂಗಳವಾರನೂ ಒಂದು ದಿನ ಮಾಡ್ಬೋದು. ಈಗ ಇದಕ್ಕೆಲ್ಲ ಅರಿಶಿನ ಕುಂಕುಮ ಹಾಕೋಣ. ಎಲ್ಲ ಕಡೆ
ಅರಿಶಿನ ಕುಂಕುಮ ಹಾಕಿ ಇಲ್ಲಿ 2 ವಿಳದೆಲೆ ಇಡಬೇಕು. ಪ್ರತಿಮಾ ನಿಮ್ಮ ಹತ್ರ ದುರ್ಗಾದೇವಿದು ಇದೆ ಅಂದರೆ ಇಡ್ರಿ, ಇಲ್ಲ ಅಂದರೆ ಮಹಾಲಕ್ಷ್ಮಿ ಪ್ರತಿಮೆನೂ ಇಡ್ಬೋದು. ಇಲ್ಲಿ ಮಹಾಲಕ್ಷ್ಮಿ ದೇವಿನ ಇಟ್ಟು ಗೆಜ್ಜೆ ವಸ್ತ್ರ ಏರಿಸಬೇಕು. ಈಗ ಇದ್ರ ಸುತ್ತ 8 ದೀಪ ಹಚ್ಚಬೇಕು. ಹಿಂಗೆ ಸುತ್ತ 8 ದೀಪ ಹಚ್ಚಬೇಕು. ಹಚ್ಚಿಂದ ಕೆಂಪು ಹೂವು, ಹಳದಿ ಕಲರ್ ಹೂವು ಇಡಬೇಕು. ಮಲ್ಲಿಗೆ ಹೂವು, ಕನಕಾಂಬರಿ ಹೂವು ಆದ್ರೂ ಇಡ್ಬೋದು. ಹೀಗೆಲ್ಲ ಪೂಜೆ ಮಾಡಿಕೊಂಡು ಉಡಿ ತುಂಬಬೇಕು. ಉಡಿ ತುಂಬಲಿಕ್ಕೆ ಅರಿಶಿನ ಬೇರು, ಅಡಿಕೆ, ಅಕ್ಕಿ 5 ಸಲ ಉಡಿ ತುಂಬಬೇಕು. ಹಿಂಗೆ ಉಡಿ ತುಂಬಬೇಕು. ಇಲ್ಲಿ ಹಿಂಗೆ 5 ಸಲ ಉಡಿ ತುಂಬಿಂದ ಹಾಲು ಸಕ್ಕರೆ ನೈವೇದ್ಯ ಇಡಬೇಕು. ಹಾಲು ಸಕ್ಕರೆ ನೈವೇದ್ಯ ಇಟ್ಟು ಧೂಪ ಹಚ್ಚಬೇಕು. ಧೂಪ ಹಚ್ಚಿಂದ ಇದು 3 ಸಲ ದುರ್ಗಾ ಸುಳಾದಿ ಅನ್ಕೋಬೇಕು. ದುರ್ಗಾ ಸುಳಾದಿ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ದುರ್ಗಾ ಸುಳಾದಿ ಅಂದರೆ ಬರುತ್ತೆ. ಅದು ಒಂದು 3 ಸಲ ಅನ್ಕೋರಿ. ಇಲ್ಲ ಅಷ್ಟು ಟೈಮ್ ಇಲ್ಲ ಅಂದರೆ ದುರ್ಗಾಯ ನಮಃ ಅಂತಂದು ಒಂದು 108 ಸಲ ಅನ್ಕೋರಿ. ಇದು ಶುಕ್ರವಾರ ಮಂಗಳವಾರ ಮಾಡಬೇಕು. ನಿಮ್ಮ ಅನುಕೂಲ. 11 ಶುಕ್ರವಾರ 11 ಮಂಗಳವಾರ ಮಾಡಿದ್ರೂ ಪರವಾಗಿಲ್ಲ, ಇಲ್ಲ ಪ್ರತಿ ಶುಕ್ರವಾರ ಮಾಡಿದ್ರೂ ಸಾಕು. ಆಗೋದಿಲ್ಲ ಅಂದರೆ ಹುಣ್ಣಿಮೆ ದಿನವೂ ಮಾಡ್ಬೋದು. ಇದು ಹಬ್ಬ ಅಂತ ಟೈಮಲ್ಲಿ ಕೂಡ ಮಾಡಬೇಕು. ಇದು ಭಾಳ ಒಳ್ಳೆಯದು, ಪಾಸಿಟಿವ್ ಎನರ್ಜಿ ಇರುತ್ತೆ ಈ ಪೂಜಕ್ಕೆ. ನೀವು ಅಂದ್ಕೊಂಡದ್ದು ಏನನ್ನ ಕಾರ್ಯ ಆಗ್ತಾಯಿಲ್ಲ ಅಂದರೆ ಈ ಪೂಜೆ ಮಾಡಿದ್ರೂ ಆಗತ್ತೆ. ಮಾಡಿರಿ. ಪ್ರತಿ ಶುಕ್ರವಾರನೂ ಮಾಡ್ಬೋದು, ಪ್ರತಿ ಮಂಗಳವಾರನೂ ಮಾಡ್ಬೋದು. ಇದೆಲ್ಲ ಸೇಮ್ ಹಿಂಗೆ ದುರ್ಗಾ ರಂಗೋಲಿ ಹಾಕಿ ಲಕ್ಷ್ಮೀ ದೇವಿದನ್ನು ದುರ್ಗಾದೇವಿನ ಪ್ರತಿಮೆ ಇಟ್ಟು ಹೂವು ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ 5 ಸಲ ಅಡಿಕೆ, ಅರಿಶಿನ ಬೇರು, ಅಕ್ಕಿ ಉಡಿ ತುಂಬಬೇಕು. ಸುತ್ತ 8 ದೀಪ ಹಚ್ಚಬೇಕು. ಹಾಲು ಸಕ್ಕರೆ ನೈವೇದ್ಯ ಇಟ್ಟು ಈಗ ಆರತಿ ಮಾಡಬೇಕು. ಆರತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ. ಆರತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಅಂತಂದು ಮಂಗಳಹಾರತಿ ಹಾಡಿ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದರೆ ಆಯಿತು. ಇದು ನಿಮ್ಗೆ ಅರ್ಥ ಆಗ್ಯದ ಅನ್ಕೊಂತ ಇದ್ದೇನೋ. ಇದು ಸಾಣೆಕಲ್ಲು ದುರ್ಗಾ ಪೂಜೆ ರೀ. ರಂಗೋಲಿ ಹಾಕಿ ನಾನು ಹಾಕಿದಂಗೆ ಈಗ ನೋಟ್ಬುಕ್ನಾಗ ಇಲ್ಲಿ ಕ್ಲಿಯರ್ ಕಾಣಿಸತ್ತೇನೋ ಇಲ್ಲ ಅಂತಂದು ಒಂದು ಪೇಪರ್ ಮೇಲೆ ಹಾಕಿ ನೋಡಿಸಿದ್ದೇನು. ರಂಗೋಲಿ ಹಾಕಿಂದ ಶ್ರೀ ರೀಂ ಮಹಾಲಕ್ಷ್ಮೀ ನಮಃ ಅಂತಂದು ಬರಿಬೇಕು. ಲಕ್ಷ್ಮೀ ಪ್ರತಿಮಾ ಇಲ್ಲ ಅಥವಾ ದುರ್ಗಾ ಪ್ರತಿಮೆನೇ ಇಡಬೇಕು. ಇಲ್ಲ ಅಂದರೆ ಲಕ್ಷ್ಮೀದೇವಿ ಪ್ರತಿಮೆನೂ ಇಡ್ಬೋದು. 2 ವಿಳದಲ್ಲಿ ಇಟ್ಟು ಅರಿಶಿನ ಕುಂಕುಮ ಲಕ್ಷ್ಮೀದೇವಿಗೆ ಏರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಹೂವು ಏರಿಸಿ 5 ಸಲ ಉಡಿ ತುಂಬಬೇಕು. ಹಾಲು ಸಕ್ಕರೆ ನೈವೇದ್ಯ ಇಟ್ಟು 8 ದೀಪ ಹಚ್ಚಿ ಇದು 11 ಶುಕ್ರವಾರ ಅಥವಾ 11 ಮಂಗಳವಾರ ಮಾಡ್ಬೋದು ಈ ಪೂಜೆ. ದುರ್ಗಾ ಸುಳಾದಿ ಅನ್ಕೋರಿ. ಅದು ಯೂಟ್ಯೂಬಲ್ಲಿ ಹೊಡೆದ್ರೆ ಬರುತ್ತೆ ದುರ್ಗಾ ಸುಳಾದಿ ಅಂತಂದರೆ. ಅದು ಅನ್ಕೋರಿ ಒಂದು 3 ಸಲ. ಫೋನಲ್ಲಿ ಟಿವಿಯಲ್ಲಿ ಇಟ್ಟು ಕೂಡ ನಾವು ಕೇಳ್ಕೊಂತನೂ ಪೂಜೆ ಮಾಡ್ಬೋದು. ದುರ್ಗಾಯ ನಮಃ ಅಂತಂದು ಒಂದು 108 ಸಲ ಅಂದರೆ ಸಾಕು. ಈ ಪೂಜೆ ಅಷ್ಟು ಒಳ್ಳೆಯ ವಿಶೇಷ ಅಂತ ಫಲ ಕೊಡುತ್ತೆ. ನೋಡಿರಿ, ನಿಮ್ಗೆ ಅನುಕೂಲ, ಯಾರಿಗನ್ನ ಅನುಕೂಲ ಆದರೆ ಮಾಡಿರಿ. ನಾನು ಹೇಳಿದ್ದು ನಿಮಗೆಲ್ಲ
ತುಂಬ ಚೆಂದಾಗಿದೆ ಅಂದರೆ ಒಂದು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹರೇ ಶ್ರೀನಿವಾಸ. ಈ ಪೂಜೆ ಮಾಡೋ ಮುಂದೆ ಅಕ್ಷಂತೆ ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ನಿಮ್ಮ ಕೋರಿಕೆ ಏನದೋ ಅದು ಹೇಳ್ಕೊಂಡು ಅಕ್ಷಂತೆ ನಿಮ್ಮ ಹೆಸರು ಗೋತ್ರ ಎಲ್ಲ ಅಂದ್ಕೊಂಡು ಅಲ್ಲಿ ಅಕ್ಷಂತೆ ದೇವರ ಹತ್ರ ಹಾಕಿ ಪೂಜೆ ಶುರು ಮಾಡಬೇಕು. ಇದು ತುಂಬ ಒಳ್ಳೆಯ ಫಲಿತ ಕೊಡ್ತದೆ ರೀ. ತುಂಬ ಒಳ್ಳೆಯದು ಇದು. ಶುಕ್ರವಾರ ಮಂಗಳವಾರ ಮಾಡ್ಬೋದು. ಹರೇ ಶ್ರೀನಿವಾಸ.